ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಟೆಕಮ್ಸ ಕಂಪ್ರೆಸರ್ ಇದೆ. ನಮ್ಮ ರೆಫ್ರಿಜರೇಷನ್ ಫೀಲ್ಡಲ್ಲಿ ಫ್ರಿಜ್ ಆಗಿರ್ಬೋದು, ಬೇರೆ ಬಾಟಲ್ ಕೂಲರ್, ಯಾವುದೇ ಚಿಕ್ಕ ಚಿಕ್ಕ ಐಸ್ ಮಿಷಿನ್ ಆಗಿರ್ಬೋದು, ಈ ಥರ ಕಂಪ್ರೆಸರ್ ನೀವು ಅದರಲ್ಲಿ ನೋಡಿರ್ಬೋದು. ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ, ಕಂಪ್ರೆಸರಲ್ಲಿ ಡಿಫ್ರೆಂಟ್ ಟೈಪ್ ಆದ ಮೋಟ್ರ್ ವೈಂಡಿಂಗ್ ಬರುತ್ತೆ ಒಳಗಡೆ. ನೀವು ನಾರ್ಮಲಾಗಿ ಕಂಪ್ರೆಸರಲ್ಲಿ ನೋಡಿರ್ಬೋದು, ಕೆಪಾಸಿಟರ್ನೇ ಇರಲ್ಲ ಕೆಲವು ಕಂಪ್ರೆಸರಲ್ಲಿ. ಇನ್ನು ಕೆಲವು ಕಂಪ್ರೆಸರಲ್ಲಿ ಒಂದು ಕೆಪಾಸಿಟರ್ ಇರೋದು ನೋಡಿರ್ಬೋದು, ಇನ್ನು ಕೆಲವು ಕಂಪ್ರೆಸರಲ್ಲಿ 2 ಕೆಪಾಸಿಟರ್ ಇರೋದು ನಾವು ನೋಡಿರ್ಬೋದು. ಸೊ ಅದು ಹೇಗೆ, ಕೆಲವುದಕ್ಕೆ ಒಂದು ಕೆಪಾಸಿಟರ್ ಇರುತ್ತೆ, ಕೆಲವುದಕ್ಕೆ 2 ಕೆಪಾಸಿಟರ್, ಮತ್ತು ಅದ್ರ ಹೇಗೆ ಕನೆಕ್ಷನ್ ಆಗುತ್ತೆ ಅದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಬೇಸಿಕ್ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂಪ್ರೆಸರಲ್ಲಿ 2 ಕೆಪಾಸಿಟರ್ ಇದ್ದು ನೀವು ನೋಡ್ತಾ ಇರೋ 2 ಕೆಪಾಸಿಟರ್ ಇದೆ. 2 ಕೆಪಾಸಿಟರ್, ಒಂದು ಪೊಟೆನ್ಷಿಯಲ್ ರಿಲೇ ಇರುತ್ತೆ. ಯಾಕಂದರೆ 2 ಕೆಪಾಸಿಟರ್ ಇರೋದ್ರಿಂದ ಇದಕ್ಕೆ ಪೊಟೆನ್ಷಿಯಲ್ ರಿಲೇ ಯೂಸ್ ಮಾಡಬೇಕಾಗತ್ತೆ. ಸೊ ಕಂಪ್ರೆಸರಲ್ಲಿ ಸಿಂಗಲ್ ಕೆಪಾಸಿಟರ್ ಇರುವಂಥದ್ದು ಕಂಪ್ರೆಸರ್ ಸಹ ಬರುತ್ತೆ. ಸೊ ಅದರಲ್ಲಿ ನಾವು ನಾರ್ಮಲಾಗಿ ಈ ಥರ ರಿಲೇ ಕಾಣಿಸ್ಲಿಕ್ಕೆ ಇರಲ್ಲ, ಅದರಲ್ಲಿ ಬೇರೆ ಟೈಪ್ ರಿಲೇಗಳೆಲ್ಲ ಬರುತ್ತೆ. ಸೊ ಇದರಲ್ಲಿ ನಾವು ಈ ಕಂಪ್ರೆಸರ್ ಕೆಲವರಿಗೆ ಡೌಟ್ ಇರುತ್ತೆ, ಈ ಕಂಪ್ರೆಸರ್ಗೆ ಸಿಂಗಲ್ ಕೆಪಾಸಿಟರ್ ಹಾಕಬೇಕಾ, ಡಬಲ್ ಕೆಪಾಸಿಟರ್ ಹಾಕಬೇಕಂತ ಡೌಟ್ ಇರುತ್ತೆ ಕೆಲವರಿಗೆ. ಸೊ ನಾರ್ಮಲಿ ಕಂಪ್ರೆಸರ್ ಯಾವುದೋ ಯೂನಿಟ್ಲಲ್ಲಿ ನೀವು ಚೆಕ್ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಕೆಪಾಸಿಟಿ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಈ ಕೆಪಾಸಿಟರ್ ಹಾಕಬೇಕು, ನೀವು ಹಾಕ್ತೀರ. ಸೊ ಒಂದು ವೇಳೆ ಕಂಪ್ರೆಸರ್ ಇದೆ, ಅದರಲ್ಲಿ ಯಾವುದು ಪಾರ್ಟ್ಸ್ ಇಲ್ಲ ಅಥವಾ ಯಾವುದು ನೇಮ್ ಪ್ಲೇಟ್ ಇಲ್ಲ, ಸೊ ಆ ಸಿಚುವೇಷನಲ್ಲಿ ನಿಮಗೆ ಕೆಪಾಸಿಟರ್ ಯಾವುದು ಹಾಕಬೇಕು ಅಂತ ಒಂದು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೇಮ್ ಪ್ಲೇಟ್ ಇರೋದಿಲ್ಲ. ಸೊ ಓಮ್ಸ್ ಚೆಕ್ ಮಾಡಿ, ಇಲ್ಲಿ ಸೈಡಲ್ಲಿ ಈ ಥರ ಇದರ ಟರ್ಮಿನಲ್ ಪಿನ್ ಏನಿದೆ ಇದರಲ್ಲಿ ಓಮ್ಸ್ ಚೆಕ್ ಮಾಡ್ಬೋದು ನಾವು, ಬಟ್ ಕೆಪಾಸಿಟರ್ ಕೊಡಬೇಕಾ ಕೊಡಬಾರ್ದು ಅಂತ ಇದರಲ್ಲೂ ಸಹ ಗೊತ್ತಾಗಲ್ಲ. ಸೊ ನಾರ್ಮಲಿ ನಮಗೆ ಒಂದೇ ನೇಮ್ ಪ್ಲೇಟ್ ಇದ್ದಿರಬೇಕು, ಒಂದೇ ಯಾವ್ದಾದ್ರು ವರ್ಕಿಂಗ್ ಯೂನಿಟಲ್ಲಿ ಇದೆ, ಆಲ್ರೆಡಿ ವರ್ಕ್ ಆಗ್ತದೆ ಯೂನಿಟ್. ಸೊ ಅದರಲ್ಲಿ ನಮ್ಗೆ ಐಡೆಂಟಿಫೈ ಮಾಡಲಿಕ್ಕಾಗತ್ತೆ ಕೆಪಾಸಿಟರ್ ಹಾಕಬೇಕಾ ಇಲ್ಲ ಅಂತ. ನಾರ್ಮಲಿ ವಿದೌಟ್ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು 2 ಕೆಪಾಸಿಟರ್ ಇರೋದಾಗಿರೋದು, ಇದು ಈ ಕಂಪ್ರೆಸರ್ ಜೊತೆ ಹೇಗೆ ಕನೆಕ್ಷನ್ ಆಗುತ್ತೆ ಅದ್ರ ಬಗ್ಗೆ ಇವತ್ತೇನು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು. ಸೊ ನಾರ್ಮಲಿ ಇದು ನೋಡಿರ್ಬೋದು, ಇಲ್ಲಿ 3 ವೈರ್ ಬರ್ತಾ ಇದೆ. 3 ವೈರ್ ಬರ್ತಾ ಇರೋದು ಯಾವುದಂತ ಹೇಳಿದೆ, CSR. ನಾರ್ಮಲಾಗಿ ನೀವು ನೋಡಿರ್ಬೋದು, ಈ ನಮ್ಮ ಟರ್ಮಿನಲ್ ಬಾಕ್ಸ್ ಏನಿದೆ ಇದರಲ್ಲಿ ಒಳಗಡೆ ನೀವು ನೋಡುವ, ಇದು S ಪಾಯಿಂಟು, ಇದು R ಪಾಯಿಂಟು, ಇದು ಮೇಲ್ಗಡೆ ಇರೋ C ಪಾಯಿಂಟ್, 3 ಪಾಯಿಂಟ್ ಇರುತ್ತೆ. ಸಿಂಗಲ್ ಫೇಸ್ ಮೋಟರ್ ಆಗಿರೋದ ಕಾಮನ್, ಸ್ಟಾರ್ಟಿಂಗ್, ರನ್ನಿಂಗ್, 3 ಪಾಯಿಂಟ್ ಇದರಲ್ಲಿ ಇರುತ್ತದೆ. ಸೊ ಈ 3 ಪಾಯಿಂಟಿಗೆ ಈ ನಮ್ಮ ಕೆಪಾಸಿಟರ್ದು ಏನು ನಮ್ಮ ಟರ್ಮಿನಲ್ ಬಾಕ್ಸ್ ಟೈಪ್ ಏನು ಇದೆ, ಇದನ್ನು ಇದರ ಜೊತೆ ಕನೆಕ್ಷನ್ ಹೇಗೆ ಮಾಡೋದಂತ ನಿಮಗೆ ಇದರಲ್ಲಿ ಕನೆಕ್ಟರ್ ಕಾಣಿಸ್ತಾ ಇರ್ಬೋದು. 1 2 3 5 ಕನೆಕ್ಟರ್ಸ್ ಇದೆ. ಲಾಸ್ಟಿದ ಅರ್ತಿಗೆ ಯೂಸ್ ಮಾಡಿದ್ದಾರೆ. ಮತ್ತೆ 4 ಕನೆಕ್ಟರಲ್ಲಿ ಮೇಲ್ಗಡೆ ಇರುವ 2 ಕನೆಕ್ಟರ್ಗೆ ವೈರ್ ಯೂಸ್ ಮಾಡಿದ್ದಾರೆ. ಮತ್ತೆ 2ಗೆ ಏನು ಕನೆಕ್ಷನ್ ಯೂಸ್ ಮಾಡಿಲ್ಲ. ಸೊ ಇದು ಏನಂತ ಹೇಳಿದರೆ, ನಾವು ಇಲ್ಲಿ ನೋಡ್ಬೋದು, ಇಲ್ಲಿ 1 ಅಂತ ಬರ್ದಿದೆ, ಕೆಳಗೆ 2N ಅಂತ ಬರ್ದಿದ್ದಾರೆ. ಸೊ 1 ಅಂತ ಇರೋ ನಾವು ಇಲ್ಲಿ ಫೇಸ್ ಕನೆಕ್ಟ್ ಮಾಡಬೇಕು, 2N ಏನಿದೆ ಇಲ್ಲಿ ನ್ಯೂಟ್ರಲ್ ಕನೆಕ್ಟ್ ಮಾಡಬೇಕು. ಇದು ಮೈನ್ ಅಂತ ಹೇಳಿದರೆ ಕಂಪ್ರೆಸರ್ ಆನ್ ಆಗುವಾಗ ಇಲ್ಲಿ ಒಂದು ಫೇಸ್, ಇಲ್ಲಿ ಒಂದು ನ್ಯೂಟ್ರಲ್ ಕನೆಕ್ಟ್ ಮಾಡಬೇಕು. ಸೊ ಫೇಸ್ ನ್ಯೂಟ್ರಲ್ ಕನೆಕ್ಟ್ ಮಾಡಿದಾಗ ಅದು ಎಲ್ಲಿ ಹೋಗುತ್ತೆ ಅಂತ ಹೇಳಿ ಈ ಪಿನ್ ನೋಡ್ಬೋದು. ಇಲ್ಲೂ ಸರ್ 4 ಪಿನ್ ಕಾಣಿಸ್ತದೆ. ಇದೇ ಪ್ಲೇಟ್ ಇದು ಪಿನ್ ಇದು. ಸೊ ಇಲ್ಲಿ ಫೇಸ್ ಕೊಟ್ಟಾಗ ಆ ಫೇಸ್ ಏನಾಗುತ್ತೆ ಹೇಳಿದರೆ, ಈ ವೈಟ್ ವೈರ್ ಇದೆ, ಆ ವೈಟ್ ವೈರ್ ಅದರ ಥ್ರೂ ಇಲ್ಲಿ ಬರುತ್ತೆ, ನಮ್ಮ ಪೊಟೆನ್ಷಿಯಲ್ ರಿಲೇಗೆ ಬರುತ್ತೆ. ಸೊ ಪೊಟೆನ್ಷಿಯಲ್ ರಿಲೇನ ಯಾವುದು ಪಾಯಿಂಟ್ ಇದೆ ಹೇಳಿದ್ರೆ ನಂಬರ್ 5, ಇಲ್ಲಿ ಕಾಣಿಸ್ತಾ ಇರೋದು ನಂಬರ್ 5 ಪಾಯಿಂಟಿಗೆ ಬರುತ್ತೆ. ಸೊ ನಂಬರ್ 5 ಪಾಯಿಂಟಿಗೆ ಬಂದಾಗ ಅದರಿಂದ ಈ ಬ್ಲ್ಯಾಕ್ ವೈರ್ ಔಟ್ ಆಗ್ತಿರೋ ನೀವು ನೋಡ್ಬೋದು. ನಂಬರ್ 5ಗೆ ಬಂತು, ಅಲ್ಲಿಂದ ಒಂದು ವೈರ್ ಔಟ್ ಆಯಿತು. ಸೊ ಔಟ್ ಆದ ವೈರ್ ಯಾವುದಂತ ಹೇಳಿದರೆ, ಈ ನಮ್ಮ ಕಂಪ್ರೆಸಿಗೆ ಕನೆಕ್ಟ್ ಮಾಡುವಂಥ ಒಂದು ಪಾಯಿಂಟ್ ಏನಿದೆ ಇದು, ಈ ಬ್ಲ್ಯಾಕ್ ವೈರ್ ಏನಿದೆ ಇಲ್ಲಿ OLP ನೀವು ನೋಡ್ಬೋದು ಮೇಲ್ಗಡೆ ಇರುವಂಥದ್ದು, ಇದು OLP ಇಂದ ಔಟ್ ಆಗಿ ಇಲ್ಲಿ ಬರುತ್ತೆ, ಇದು ಕಾಮನ್ ಪಾಯಿಂಟ್. ಸೊ ಈ ವೈರನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡಬೇಕು. ಸೊ ಇದು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಹೇಳಿದರೆ, ನಮ್ಮ ಕಾಮನ್ ಪಾಯಿಂಟಿಗೆ ಕನೆಕ್ಷನ್ ಆಗಿರುತ್ತೆ ನಮ್ಮದು. ಸೊ ಈ ನಮ್ಮ ಫೇಸ್ ವೈರ್ ಇಲ್ಲಿ ಬಂತು, ಇಲ್ಲಿಂದ ಅಲ್ಲಿ ಹೋಯಿತು, ಇದು ಕನೆಕ್ಷನ್ ಇಲ್ಲಿಗೆ ಮುಗೀತು. ಸೊ ಮತ್ತೆ ಇರೋ ಪಾಯಿಂಟ್ ಯಾವುದಂತ ಹೇಳಿದರೆ, 1 2 3, ಮತ್ತೆ 3 ಪಾಯಿಂಟ್ಗಳಿದೆ ಪೊಟೆನ್ಷಿಯಲ್ ರಿಲೇಯಲ್ಲಿ. ಈ 3 ಪಾಯಿಂಟಲ್ಲಿ ನೀವು ನೋಡ್ಬೋದು, ಇದು ನಂಬರ್ 2 ಪಾಯಿಂಟು, ಇದು ನಂಬರ್ 1 ಪಾಯಿಂಟ್. ಈ ನಂಬರ್ ಏನು ಪಾಯಿಂಟ್ ಇದೆ, ಈ ಪಾಯಿಂಟಿಗೆ ಏನೇ ಕನೆಕ್ಷನ್ಗಳು ಇರೋದಿಲ್ಲ. ಸೊ ಈ ಪಾಯಿಂಟು ಡಮ್ಮಿ ಕನೆಕ್ಷನ್ ಅಂತ ಹೇಳಿದರೆ, ಇದು ಒಳಗಡೆ ಏನು ಕನೆಕ್ಷನ್ ಇಲ್ಲ, ಪೊಟೆನ್ಷಿಯಲ್ ರಿಲೇ ಒಳಗೆ ಇದರ ಕನೆಕ್ಷನ್ ಏನಿಲ್ಲ. ಇದು ಜಸ್ಟ್ ಒಂದು ಕನೆಕ್ಟರ್ ಥರ ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಪವರ್ ಬರ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ ಅಷ್ಟೇ. ಇದು ಜಸ್ಟ್ ಕನೆಕ್ಟರ್. ಸೊ ಪೊಟೆನ್ಷಿಯಲ್ ರಿಲೇಯಲ್ಲಿ ನಿಜವಾಗಿರೋ ಪಾಯಿಂಟ್ಗಳು ಎಷ್ಟು ಹೇಳಿದ್ರೆ 3, 1 2 3. ಇದು ಪೊಟೆನ್ಷಿಯಲ್ ರಿಲೇದಲ್ಲ, ಇದು ಜಸ್ಟ್ ಕನೆಕ್ಟರ್. ನಂಬರ್ 5, ನಂಬರ್ 2, ನಂಬರ್ 1. ಸೊ ಅದಾದ ನಂತರ ಇಲ್ಲಿ ನೀವು ಫೇಸ್ ಕನೆಕ್ಟ್ ಮಾಡಿದ್ರಿ, ಫೈಕ್ಸ್ ಇಲ್ಲಿ ಬಂತು, ಇಲ್ಲಿಂದ ಕಂಪ್ರೆಸರಿಗೆ ಹೋಯಿತು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಇರುವಂಥದ್ದು ಅದರ ಕೆಳಗೆ ಬ್ಲೂ.
ಈ ಬ್ಲೂ ಪಾಯಿಂಟ್ ಎಲ್ಲಿ ಹೋಗಿದೆ ನೋಡ್ಬೋದು. ಇದು ಬ್ಲೂ ಪಾಯಿಂಟ್ ನಮ್ಮ ಕನೆಕ್ಷನ್ ಪ್ರಕಾರ ಇದು ಬ್ಲೂ ನ್ಯೂಟ್ರಲ್. ಸೊ ಬ್ಲೂ ನ್ಯೂಟ್ರಲ್ ಏನೇ ಆಗ್ತಾ ಇದೆ ಹೇಳಿದೆ, ನ್ಯೂಟ್ರಲ್ ಇಲ್ಲಿ ಕೆಳಗಡೆ ನಮ್ಮ ಕೆಪಾಸಿಟರ್ ನೋಡಿ, ಈ ಕೆಪಾಸಿಟರ್ ಬರ್ತಾ ಇದೆ. ಈ ಕೆಪಾಸಿಟರ್ಗೆ ಬಂದು ಈ ಕೆಪಾಸಿಟರಲ್ಲಿ 2 ಪಾಯಿಂಟ್ ಏನಿದೆ ಅದರಲ್ಲಿ ಆ ಇನ್ನೊಂದು ಪಾಯಿಂಟಿಂದ ಇದು ಮತ್ತೆ ಮೇಲೆ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಪೊಟೆನ್ಷಿಯಲ್ ರಿಲೇ ಕನೆಕ್ಟರ್ಗೆ ಬರ್ತಾ ಇದೆ. ಇದು ಕನೆಕ್ಟರ್. ಈ ಕನೆಕ್ಟರ್ ಏನಾಗುತ್ತೆ ಮತ್ತೆ ಇಲ್ಲಿ ಒಂದು ಬ್ಲ್ಯಾಕ್ ವೈರಿಗೆ ಹೋಗಿದೆ, ಇಲ್ಲಿ ಒಂದು ಬ್ಲೂ ವೈರ್ ಹೋಗಿದೆ. ಸೊ ಈ ಬ್ಲೂ ವೈರ್ ಯಾವ್ದು ತಿಳ್ಕೊಳ್ಳೋಣ ನಾವು ಫಸ್ಟ್. ಬ್ಲೂ ವೈರ್ ಇಲ್ಲಿಂದ ಕೆಳಗೆ ಹೋಗಿ ನಮ್ಮ ಕಂಪ್ರೆಸರಿಗೆ ಕನೆಕ್ಟ್ ಆಗುವಂಥ ಏನು ವೈರ್ ಇದೆ ಬ್ಲೂ ಕಲರ್ ಇಲ್ಲಿ ಬರ್ತದೆ. ಇದು ಯಾವುದು ಅಂತ ಹೇಳಿದರೆ ಡೈರೆಕ್ಟ್ ಪವರ್ ಹೋಗಿರೋದನ್ನ ಇದು ನಮ್ಮ ಕಂಪ್ರೆಸರ್ನ ರನ್ನಿಂಗ್ ವೈಂಡಿಂಗ್ ಕನೆಕ್ಟ್ ಮಾಡುವ. ಈ ಏನು ಪಾಯಿಂಟ್ ಇದೆ ರನ್ನಿಂಗ್ ವೈಂಡಿಂಗ್ ಅಂತ ಹೇಳಿದರೆ ಇಲ್ಲಿ ಕಂಪ್ರೆಸರ್ ನೋಡುವ ಈ ಪಾಯಿಂಟ್ ಏನಿದೆ ಇದು ರನ್ನಿಂಗ್. ಇಲ್ಲಿ ಆ ಬ್ಲೂ ವೈರ್ ಇಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಆಲ್ರೆಡಿ ಬ್ಲ್ಯಾಕ್ ಮೇಲೆ ಕನೆಕ್ಟ್ ಮಾಡಿದ್ವಿ, ಇದು ಬ್ಲೂ ವೈರ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಉಳಿದಿರೋದು ಯಾವುದಂದ್ರೆ ಸ್ಟಾರ್ಟಿಂಗ್ ವೈಂಡಿಂಗ್ ಕನೆಕ್ಷನ್. ಸೊ ಈ ಪಾಯಿಂಟಿಂದ ಬ್ಲೂ ಇಲ್ಲಿ ಹೋಯಿತು. ಆಮೇಲೆ ಇನ್ನೊಂದು ವೈರ್ ನೋಡ್ಬೋದು, ಈ ಚಿಕ್ಕ ವೈರ್ ಏನಿದೆ ಬ್ಲ್ಯಾಕ್ ಕಲರ್, ಅದೇನಾಗಿದೆ ಅಂತ ಹೇಳಿದರೆ ಇನ್ನೊಂದು ಕೆಪಾಸಿಟರ್ ಕಾಣಿಸ್ತದೆ ನಮಗೆ. ಈ ಕೆಪಾಸಿಟರ್ಗೆ ಅದಕ್ಕೆ ಪವರ್ ಕೊಡ್ತಾ ಇದೆ. ಈ ಜಾಯಿಂಟಿಂದನೇ ಈ ಕೆಪಾಸಿಟರ್ಗೆ ಬರ್ತದೆ. ಈ ಕೆಪಾಸಿಟರ್ ಯಾವುದನ್ನು ಗೊತ್ತಿರ್ಬೋದು ನಿಮಗೆ, ಇದು ರನ್ ಕೆಪಾಸಿಟರ್ ಅಂತ ಹೇಳ್ತಾರೆ. ಇದು ಸ್ಟಾರ್ಟ್ ಕೆಪಾಸಿಟರ್. ಇಲ್ಲಿ ವ್ಯಾಲ್ಯೂ ನೋಡ್ಬೋದು 88 UF ಇದೆ, ದೊಡ್ಡದು. ಇದು ಚಿಕ್ಕದು 5 UF. ಸೊ ಕೆಪಾಸಿಟರ್ಗೆ ಸಪ್ಲೈ ಬರುತ್ತೆ. ಅದರ ನಂತರ ಈ ಕೆಪಾಸಿಟರ್ ಔಟ್ ಆಗ್ತಾಯಿದೆ. ಈ ವೈರ್ ನೋಡುವ, ಈ ಔಟ್ ಆಗಿ ಏನು ಹೇಳಿ ಇಲ್ಲಿ ನಂಬರ್ 2 ಪಾಯಿಂಟಿಗೆ ಹೋಗ್ತಾ ಇದೆ. ರನ್ ಕೆಪಾಸಿಟರ್ ಔಟ್ ಆಗಿ 2 ಪಾಯಿಂಟಿಗೆ ಹೋಗ್ತಾ ಇದೆ. ಪೊಟೆನ್ಷಿಯಲಿಂದ 2 ನಂಬರ್ ಪಾಯಿಂಟಿಗೆ ಹೋಗ್ತಾ ಇದೆ. ಮತ್ತು ಇಲ್ಲಿ ಮತ್ತೆ ಯಾವ ಕನೆಕ್ಷನ್ ಇಲ್ಲ. ಇದು ಕೆಪಾಸಿಟರಿಂದ ಪವರ್ ಇಲ್ಲಿ ಬರ್ತಾ ಇರೋದು. ಇದು ಬ್ಲೂ ಆಯಿತು, ಇದು ಬ್ಲ್ಯಾಕ್ ಆಯಿತು. ಇಲ್ಲಿ ನಮ್ಮ ರನ್ ಕೆಪಾಸಿಟರ್ ಔಟ್ ಇಲ್ಲಿ ಬಂತು ಇವಾಗ. ಸೊ ಅದಾದ ನಂತರ ಸೇಮ್ ಪಾಯಿಂಟಿಂದ ಒಂದು ರೆಡ್ ವೈರ್ ಹೋಗ್ತಾ ಇದೆ, ನೀವು ನೋಡ್ಬೋದು. ಈ ರೆಡ್ ವೈರ್ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ನಮ್ಮ ಕಂಪ್ರೆಸರ್ನ ಕನೆಕ್ಷನ್ ಏನಿದೆ ಅದರಲ್ಲಿರುವ ಸ್ಟಾರ್ಟ್ ವೈಂಡಿಂಗ್ನ ಕನೆಕ್ಷನ್ ಆಗಿರುತ್ತೆ. ಸೊ ಅಂತ ಹೇಳಿದರೆ ನಾವು ಇದರಲ್ಲಿ ಇಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಸ್ಟಾರ್ಟ್ ವೈಂಡಿಂಗ್ ಕನೆಕ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ವೈಂಡಿಂಗಿಗೆ ಆ್ಯಕ್ಚುಲಿ ಇದರಲ್ಲಿ ಈ ನಮ್ಮ ಕಂಪ್ರೆಸರ್ ಏನಿದೆ ಇದು ಕೆಪಾಸಿಟರ್ ಸ್ಟಾರ್ಟ್ ಮತ್ತು ಕೆಪಾಸಿಟರ್ ರನ್ ಮೋಟರ್. ಕೆಪಾಸಿಟರ್ ಸ್ಟಾರ್ಟ್ ಮತ್ತು ಕೆಪಾಸಿಟರ್ ರನ್ ಮೋಟರ್ ಅಂತ ಹೇಳಿದರೆ ಈ ಮೋಟರ್ ರನ್ ಆಗಬೇಕಾದ್ರೆ ಸ್ಟಾರ್ಟಿಂಗ್ ವೈಂಡಿಗೆ ಸ್ಟಾರ್ಟಿಂಗ್ ಕೆಪಾಸಿಟರು ಬೇಕು, ರನ್ನಿಂಗ್ ಕೆಪಾಸಿಟರ್ ಸಹ ಬೇಕು, ಎರಡೂ ಕೆಪಾಸಿಟರ್ ಬೇಕು. ಸೊ ಅದರಿಂದ ಇದಕ್ಕೆ ಹೇಳ್ತಾರೆ ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ಕೆಪಾಸಿಟರ್ ರನ್ ಮೋಟರ್. ಬಟ್ ಈ ಸ್ಟಾರ್ಟ್ ಕೆಪಾಸಿಟರ್ ಏನಿದೆ ಇದರ ವ್ಯಾಲ್ಯೂ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ನೀವು 88 MFD. 88 MFD ಅಂತ ತುಂಬ ದೊಡ್ಡದಾಗಿರುತ್ತೆ. ಸೊ 88 MFD ಎಲ್ಲ ಟೈಮಿಗೆ ಬೇಕಾಗಿರೋದು. ಇದು ಖಾಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮಾತ್ರ ಬೇಕಿರೋ 80 MFD. ಸೊ ಇದೇನಾಗುತ್ತೆ ಅಂತ ಹೇಳಿದರೆ ಇದು ಕಂಪ್ರೆಸರ್ ಸ್ಟಾರ್ಟ್ ಆದ ನಂತರ ಸ್ವಲ್ಪ ಮೋಟ್ರ್ ಫುಲ್ ಸ್ಪೀಡಿಗೆ ಬಂದಾದಂತ ಇದು ಡಿಸ್ಕನೆಕ್ಟ್ ಆಗುತ್ತೆ. ಈ ಕೆಪಾಸಿಟರ್ ಕಂಪ್ರೆಸರಿಂದ ಡಿಸ್ಕನೆಕ್ಟ್ ಅಂದರೆ ಸ್ಟಾರ್ಟಿಂಗ್ ವೈಂಡಿಂಗಿಂದ ಇದು ಡಿಸ್ಕನೆಕ್ಟ್ ಆಗುತ್ತೆ. ಸೊ ಮುಂದೆ ಏನಾಗುತ್ತೆ ಅಂತ ಹೇಳಿ ನಮ್ಮ ರನ್ ಕೆಪಾಸಿಟರ್ ಏನಿದೆ ರನ್ ಕೆಪಾಸಿಟರಿಂದನೇ ಕಂಪ್ರೆಸರ್ ನಡೀತಾ ಹೋಗುತ್ತೆ. ಸ್ಟಾರ್ಟಿಂಗಿಗೆ ಮಾತ್ರ ಈ ಕೆಪಾಸಿಟರ್ ಯೂಸ್ ಆಗುತ್ತೆ. ಸೊ ಈ ಕೆಪಾಸಿಟರು ಕಂಪ್ರೆಸರಿಂದ ಡಿಸ್ಕನೆಕ್ಟ್ ಹೇಗಾಗುತ್ತೆ ನಾವು ಕನೆಕ್ಷನ್ ಇಲ್ಲಿ ನೋಡ್ಬೋದು. ಈ ಸ್ಟಾರ್ಟ್ ಕೆಪಾಸಿಟರಲ್ಲಿ ಇಲ್ಲಿ ರೆಡ್ ಕಲರ್ ಏನು ವೈರ್ ಕಾಣಿಸ್ತಾ ಇದೆ, ಈ ರೆಡ್ ಕಲರ್ ವೈರ್ ಎಲ್ಲಿದೆ ಅಂತ ಹೇಳಿದರೆ ಈ ಕೆಪಾಸಿಟರ್ನ ಔಟಲ್ಲಿದೆ ನೋಡಿ. ಈ ಕೆಪಾಸಿಟರ್ ಔಟ್ ಆಗಿ ಇಲ್ಲಿ ನಮ್ಮ ಏನು ಪಾಯಿಂಟ್ ಏನಿದೆ ಈ ಪಾಯಿಂಟಿಗೆ ಬಂದು ಕನೆಕ್ಟ್ ಆಗಿದೆ. ನಂಬರ್ 1 ಪಾಯಿಂಟಿಗೆ ಕನೆಕ್ಟ್ ಆಗಿದೆ. ಬಟ್ ಸ್ಟಾರ್ಟ್ ವೈಂಡಿಂಗಿನ ವೈರ್ ಜೊತೆ ಏನೂ ಕನೆಕ್ಷನ್ ಆಗಿಲ್ಲ ಇದು, ಯಾಕಂದರೆ ಇದು ಈ ಪಾಯಿಂಟಲ್ಲಿದೆ. ಸೊ ಈ ಸ್ಟಾರ್ಟ್ ಕೆಪಾಸಿಟರ್ನ ಔಟ್ ಏನಿದೆ ಈ ಸ್ಟಾರ್ಟ್ ವೈಂಡಿಂಗಿಗೆ ಹೇಗೆ ಹೋಗುತ್ತೆ ಅಂತ ಹೇಳಿದರೆ ಈ ಪೊಟೆನ್ಷಿಯಲ್ ರಿಲೇಯಲ್ಲಿ ಒಳಗಡೆ ನಾರ್ಮಲಿ ಕ್ಲೋಸ್ ಪಾಯಿಂಟ್ಗಳಿದೆ. ಇದು ಎರಡರ ಮಧ್ಯೆ ನಾರ್ಮಲಿ ಕ್ಲೋಸ್ ಪಾಯಿಂಟ್ ಇದೆ. ಸೊ ನಾರ್ಮಲಿ ಕ್ಲೋಸ್ ಆಗಿರುವಾಗ ಇಲ್ಲಿ ಬಂದ ಕೆಪಾಸಿಟರ್ನ ಔಟ್ ಏನಿದೆ ಸೊ ಇದರೊಳಗೆ ಏನು ನಾರ್ಮಲಿ ಕ್ಲೋಸ್ ಏನು ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಏನಾಗುತ್ತೆ ಅಂತ ಹೇಳಿದರೆ ಮೋಟ್ರ್ ಸ್ಪೀಡಪ್ ಮೋಟ್ರ್ ಸ್ಟಾರ್ಟ್ ಆದ ನಂತರ ಈ ನಾರ್ಮಲಿ ಕ್ಲೋಸ್ ಇರೋ ಪಾಯಿಂಟ್ಗಳು ಓಪನ್ ಆಗುತ್ತೆ. ಸೊ ಇವಾಗ ಕ್ವಶನ್ ಅಂತ ಹೇಳಿದೆ ನಾರ್ಮಲಿ ಕ್ಲೋಸ್ ಇರೋ ಪಾಯಿಂಟ್ ಓಪನ್ ಹೇಗಾಗುತ್ತೆ, ಆಗಬೇಕಾದ್ರೆ ಏನಾದರೂ ಒಂದು ಬೇಕು. ಸೊ ಇದರೊಳಗೆ ಏನಂತ ಹೇಳಿದ್ರೆ ಒಂದು ಕಾಯಿಲ್ ಇರುತ್ತೆ. ಕಾಯಿಲ್ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಟೈಪ್ ಕಾಯಿಲ್. ಸೊ ಆ ಕಾಯಿಲಿಗೆ ಪವರ್ ಬಂದಾಗ ಆ ಕಾಯಿಲ್ ಏನು ಮಾಡುತ್ತೆ ಈ ನಾರ್ಮಲಿ ಕ್ಲೋಸ್ ಇರೋ ಪಾಯಿಂಟನ್ನು ನಾರ್ಮಲಿ ಓಪನ್ ಮಾಡ್ತದೆ. ಸೊ ಕಾಯಿಲ್ ಇರೋ ಪಾಯಿಂಟ್ಸ್ಗಳು ಯಾವುದು, ಆ ಕಾಯಿಲ್ ಇರೋ ಪಾಯಿಂಟ್ಸ್ಗಳು ಯಾವುದು, ಒಂದು ಇದು ಅಂತ ಹೇಳಿದರೆ ಇಲ್ಲಿ ನಾವು ಹೇಗೆ ಫೇಸ್ ಬಂತು ಅಂದರೆ ಇಲ್ಲಿ ನ್ಯೂಟ್ರಲ್ ಬರುತ್ತಲ್ಲ ಅದೇ ಥರ ಇಲ್ಲಿ ಫೇಸ್ ಮತ್ತು ಇಲ್ಲೊಂದು ನ್ಯೂಟ್ರಲ್ ಕೊಟ್ಟರಾಗ ಆ ಕಾಯಿಲು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ ಕಾಯಿಲ್ ಆ್ಯಕ್ಟಿವೇಟ್ ಆದಾಗ ಇದರ ಮಧ್ಯೆ ಇರೋ ಪ್ಲೇಟ್ಸ್ ಏನಿದೆ ಅದು ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಪವರ್ ಯಾವಾಗ ಬರುತ್ತೆ, ನೀವು ನಾರ್ಮಲಿ ಹೇಳ್ಬೋದು ಇಲ್ಲಿಂದ ಫೇಸ್ ಬರ್ತಾ ಇದೆ, ಇಲ್ಲಿ ಕೆಪಾಸಿಟರ್ ಔಟಿಂದ ನ್ಯೂಟ್ರಲ್ ಇಲ್ಲಿ ಬರ್ತಾ ಇದೆಯಲ್ಲ, ಇದು ಸ್ಟಾರ್ಟಿಂಗಲ್ಲೇ ಹಿಡ್ಕೊಳ್ಬೇಕಂತ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಲ್ಲಿ ಆ್ಯಕ್ಟಿವೇಟ್ ಆಗಲ್ಲ.
ಈ ಕಾಯಿಲ್ ಸ್ಟಾರ್ಟಿಂಗಲ್ಲಿ ಆ್ಯಕ್ಟಿವೇಟ್ ಆಗಿರಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಪವರ್ ಸಿಗ್ತಾ ಇಲ್ಲ ಅದು. ಯಾಕಂದರೆ ಇದು ಕೆಪಾಸಿಟರ್ ಔಟ್ ಆಗಿರೋದ್ರಿಂದ ಕೆಪಾಸಿಟರ್ ಔಟ್ ಆದ ನ್ಯೂಟ್ರಲ್ ಇಲ್ಲಿ ಬರ್ತಾ ಇದೆ. ಕೆಪಾಸಿಟರ್ ಔಟ್ ಆದ ನ್ಯೂಟ್ರಲ್ ಏನಾಗುತ್ತೆ ಅಂತ ಹೇಳಿದರೆ ಇದು ಫೇಸ್ ಶಿಫ್ಟ್ ಮಾಡ್ತಾ ಇದೆ, ಬಟ್ ಇದರಲ್ಲಿ ಲೋಡ್ ಇಲ್ಲ ಈ ಕಾಯಿಲ್ಗಳಲ್ಲಿ. ಸೊ ಇದು ಆ್ಯಕ್ಟಿವೇಟ್ ಆಗಲಿಕ್ಕೆ ಇಲ್ಲಿ ಪವರ್ ಯಾವಾಗ ಬರುತ್ತೆ ಅಂತ ಹೇಳಿದರೆ ಕಂಪ್ರೆಸರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾವು ಪವರ್ ಆನ್ ಕೊಟ್ಟಾಗ ಇಲ್ಲಿಂದ ಫೇಸ್ ಬಂತು, ಇಲ್ಲಿಂದ ನ್ಯೂಟ್ರಲ್ ಬಂತು, ಕಂಪ್ರೆಸರ್ಗೆ ಪವರ್ ಹೋಯಿತು. ಕಂಪ್ರೆಸರ್ಗೆ ಪವರ್ ಹೋದಾಗ ಪೊಟೆನ್ಷಿಯಲ್ ಏನು ಮಾಡ್ತಾ ಇದೆ, ಎರಡೂ ಕೆಪಾಸಿಟೆನ್ಸನ್ನು ಕೊಡ್ತಾ ಇದೆ, ಎರಡೂ ಕೆಪಾಸಿಟರ್. ಯಾಕಂತ ಹೇಳಿದರೆ ಒಂದು ಇಲ್ಲಿ ಕನೆಕ್ಟ್ ಆಗಿದೆ, ಇದು ಒಳಗಡೆಯಿಂದ ನಾರ್ಮಲಿ ಕ್ಲೋಸ್ ಪಾಯಿಂಟಿಂದ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಬಂದಿರೋದು ಇಲ್ಲಿಗೆ ಹೋಗ್ತಾನೆ ಇದೆ, 88 MFD ಪವರ್ಸ್ ಇಲ್ಲಿ ಹೋಗ್ತಾ ಇದೆ. ಮತ್ತು ಇನ್ನೊಂದು ಚಿಕ್ಕ ಕೆಪಾಸಿಟರ್ ಏನಿದೆ, ರನ್ನಿಂಗ್ ಕೆಪಾಸಿಟರ್ ಏನಿದೆ, ಅದರ ಪವರ್ ಇಲ್ಲಿಂದ ಬಂತು, ಕೆಪಾಸಿಟ್ರಿಗೆ ಹೋಯಿತು, ಕೆಪಾಸಿಟ್ರಿಂದ ಇಲ್ಲಿ ಬಂತು. ಸೊ ಆವಾಗ 88 + 5 ಎಷ್ಟಾಯಿತು ಅಂತ ಹೇಳಿದರೆ 93 MFD ಕೆಪಾಸಿಟೆನ್ಸ್ ಇಲ್ಲಿ ಬಂತು, ಸ್ಟಾರ್ಟಿಂಗ್ ವೈಂಡಿಗೆ ಹೋಯಿತು. ಈ ವೈಂಡಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೋಟ್ರ್ ಫುಲ್ ಸ್ಪೀಡಿಗೆ ಬರುತ್ತೆ. ಸ್ಪೀಡಿಗೆ ಬಂದಾಗ ಮೋಟ್ರ್ ಒಳಗಡೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕ್ರಿಯೇಟ್ ಆಗ್ತಾಯಿದೆ, ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಅದರಿಂದ ವೋಲ್ಟೇಜ್ ಬ್ಯಾಕ್ ಬರುತ್ತೆ. ಇದರಲ್ಲಿ EMF ಅಂತ ಹೇಳ್ತಾರೆ. EMF ಇಲ್ಲಿ ಬ್ಯಾಕ್ ಬರುತ್ತೆ. ಯಾಕಂತ ಹೇಳಿದರೆ ಇದರ ಮೋಟ್ರ್ ಒಳಗಡೆ ಏನಿದೆ ಅದು ತಿರುಗ್ತಾ ಇರುವಾಗ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಅದರಿಂದ ವೋಲ್ಟೇಜ್ ಜನ್ರೇಟ್ ಆಗುತ್ತೆ. ಆ ವೋಲ್ಟೇಜ್ ಇಲ್ಲಿ ರಿವರ್ಸ್ ಬರುತ್ತೆ. ರಿವರ್ಸ್ ಬಂದಾಗ ಏನಾಗುತ್ತೆ ಹೇಳಿದರೆ ಇಲ್ಲಿ ಇದಕ್ಕೆ ಪವರ್ ಸಿಗುತ್ತೆ. ಈ ಕಾಯಿಲ್ ಏನಿದೆ ಆ್ಯಕ್ಟಿವೇಟ್ ಆಗುತ್ತೆ. ಈ ಕಾಯಿಲ್ ಆ್ಯಕ್ಟಿವೇಟ್ ಆಗೋದು ಏನಾಗುತ್ತೆ, ಇಲ್ಲಿ ನಾರ್ಮಲಿ ಕ್ಲೋಸ್ ಇರೋ ಪಾಯಿಂಟ್ಗಳು ನಾರ್ಮಲಿ ಓಪನ್ ಆಗಿಬಿಡುತ್ತೆ. ಓಪನ್ ಆದಾಗ ಏನಾಗುತ್ತೆ ಹೇಳಿದರೆ ಈ ಕೆಪಾಸಿಟರ್ ಹೇಗಿದ್ರು ಇಲ್ಲಿ ಡೈರೆಕ್ಟ್ ಕನೆಕ್ಟ್ ಆಗಿ ಇದರ ಪವರ್ ಅಂತ ಹೋಗಿಯೇ ಹೋಗುತ್ತೆ. ಯಾಕಂದ್ರೆ ಡೈರೆಕ್ಟ್ ಕನೆಕ್ಷನ್, ಇದರ ಕನೆಕ್ಷನ್ ಏನಿದೆ ಇದರ ಒಳಗಡೆ ಪ್ಲೇಟ್ ಓಪನ್ ಆಗಿರುತ್ತೆ. ಸೊ ಈ ಪವರ್ ಇಲ್ಲಿಂದ ಇಲ್ಲಿ ಬರಲ್ಲ, ಒಳಗಡೆಯಿಂದ ಓಪನ್ ಆಗಿರುತ್ತೆ. ಯಾವಾಗವರೆಗೆ ನಾವು ಕಂಪ್ರೆಸರ್ ಬಂದ್ ಮಾಡಲ್ಲ ಆವಾಗವರೆಗೆ ಈ ಪವರ್ ಇಲ್ಲಿಗೆ ಹೋಗ್ತಾ ಇರಲ್ಲ. ಈ ಎರಡು ಪಾಯಿಂಟ್ಗಳ ಮಧ್ಯೆ ಕಾಯಿಲ್ ಇದೆ. ಇದರೊಳಗಡೆ ನಾನು ನಿಮಗೆ ಕಾಣಿಸ್ತೀನಿ ಕಾಯಿಲ್ ಎಲ್ಲಿದೆ ಅಂತ. ನನಗೆ ಕಾಯಿಲ್ ಇದೆ ಅಂತ ಹೇಳ್ತೇನೆ. ಆ ಕಾಯಿಲ್ ಯಾವುದಂದೇಳಿ ಇದೆ ಇಲ್ಲಿ ಕೆಳಗಡೆ ನೋಡುವ, ಇದು ಕಾಯಿಲು. ಸೊ ಕಾಯಿಲಿಗೆ ಪವರ್ ಬರ್ತದೆ. ಈ ರೆಡ್ ವೈರ್ ನೋಡುವ, ಒಂದು ಇಲ್ಲಿಂದ ಬರ್ತಾ ಇದೆ, ಇನ್ನೊಂದು ರೆಡ್ ವೈರ್ ಇಲ್ಲಿದೆ. ಸೊ ಇದು 2 ಪಾಯಿಂಟ್ಗಳಿಂದ ಈ 2 ರೆಡ್ ವೈರಿಗೆ ಪವರ್ ಸಿಗ್ತಾ ಇದೆ. ಇದು ಒಂದು, ಮತ್ತೊಂದು ಇದು. ಸೊ ಈ ಕಾಯಿಲ್ ಆ್ಯಕ್ಟಿವ್ ಆದಾಗ ಏನಾಗುತ್ತೆ ನೀವಿಲ್ಲಿ ನೋಡ್ಬೋದು. ಈ ಪಾಯಿಂಟ್ ಏನಿದೆ ಇದು ನಾರ್ಮಲಿ ಕ್ಲೋಸ್ ಪಾಯಿಂಟ್, ಇದೇನು ಪಾಯಿಂಟ್ಗಳಿದೆ ನಾರ್ಮಲಿ ಕ್ಲೋಸ್ ಪಾಯಿಂಟ್. ಈ ಕಾಯಿಲ್ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ ಹೇಳಿದರೆ ಈ ಪ್ಲೇಟ್ ಏನಿದೆ, ಈ ಪ್ಲೇಟ್ ನೀವು ನೋಡ್ತಾ ಇದು ಇದರ ಕಡೆ ಎಳ್ಕೊಂಡ್ಬಿಡುತ್ತೆ, ಇಲ್ಲಿ ಎಳ್ಕೊಂಡ್ಬಿಡುತ್ತೆ ಇದು ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಎಳ್ಕೊಂಡು ಇಲ್ಲಿ ನೀವು ನೋಡ್ಬೋದು ಈ ಏನು ಪ್ಲೇಟ್ ಏನಿದೆ ಇದು ನಾರ್ಮಲಿ ಓಪನ್ ಆಗಿದೆ ನೋಡಿ. ಈಗ ಬಿಟ್ಟಾಗ ನಾರ್ಮಲಿ ಕ್ಲೋಸ್ ಆಗುತ್ತೆ, ಅದು ಮ್ಯಾಗ್ನೆಟ್ ಎಳ್ಕೊಂಡಾಗ ನಾರ್ಮಲಿ ಓಪನ್ ಆಗುತ್ತೆ. ನೀವು ಕಾಣಿಸ್ತಿರ್ಬೋದು ಈ ನಾರ್ಮಲಿ ಓಪನ್ ಕ್ಲೋಸ್ ಇಂದ ನಾವು ಸ್ಟಾರ್ಟಿಂಗ್ ಕೆಪಾಸಿಟರ್ನ ಸ್ಟಾರ್ಟಿಂಗ್ ವೈಂಡಿಂಗಿಂದ ಸಪ್ರೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಈ ಕೆಪಾಸಿಟರ್ ಕನೆಕ್ಟ್ ಆಗಿ ಇರುತ್ತೆ, ಯಾಕಂದರೆ ನಾರ್ಮಲ್ ಇಲ್ಲಿ ಪವರ್ ಸಿಗ್ತಾ ಇರೋದಿಲ್ಲ. ಸೊ ಯಾವಾಗ ಕಂಪ್ರೆಸರ್ ಓಡಿ ಹೈ ಸ್ಪೀಡಿಗೆ ಬರುತ್ತೆ, ಇಲ್ಲಿಂದ ಬ್ಯಾಕ್ EMF ಇಂದ ಇಲ್ಲಿಂದ ವೋಲ್ಟೇಜ್ ಸಿಗುತ್ತೆ. ವೋಲ್ಟೇಜ್ ಸಿಕ್ಕಾದಾಗ ಈ ಕಾಯಿಲ್ ಆ್ಯಕ್ಟಿವೇಟ್ ಆಗಿ ಇದು ಡಿಸ್ಕನೆಕ್ಟ್ ಆಗುತ್ತೆ. ಇದು ಕೆಪಾಸಿಟರ್ ಸ್ಟಾರ್ಟ್, ಕೆಪಾಸಿಟರ್ ರನ್ನ ಆಪ್ರೇಷನ್ ಈ ಥರ ನಡೆಯುತ್ತೆ ಅಂತ. ಸಿಂಗಲ್ ಕೆಪಾಸಿಟರಲ್ಲಿ ಈ ಥರ ಬರಲ್ಲ. ಸಿಂಗಲ್ ಕೆಪಾಸಿಟರ್ ಯೂಸ್ ಮಾಡುವಾಗ ಇದರಲ್ಲಿ ಸ್ಟಾರ್ಟಿಂಗ್ ಮತ್ತು ರನ್ನಿಂಗ್ ಎರಡೂ ಯೂಸ್ ಮಾಡೋ ಈ ಥರ ಪೊಟೆನ್ಷಿಯಲ್ ರಿಲೇಗಳನ್ನು ಯೂಸ್ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನೀವು ಪೊಟೆನ್ಷಿಯಲ್ ರಿಲೇ ಯೂಸ್ ಮಾಡಿ ಸ್ಟಾರ್ಟಿಂಗ್ ಕೆಪಾಸಿಟರ್ ಮತ್ತು ರನ್ನಿಂಗ್ ಕೆಪಾಸಿಟರ್ನ ಸ್ಟಾರ್ಟಿಂಗ್ ವೈಂಡಿಂಗಿಗೆ ಹೇಗೆ ಕನೆಕ್ಟ್ ಮಾಡೋದಂತ ತಿಳ್ಕೊಂಡಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ನಾವು ಸಿಂಗಲ್ ಕೆಪಾಸಿಟರ್ ಸಹ ಕನೆಕ್ಷನ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.